ಹಾಯ್ ಆಲ್ ವೆಲ್ಕಮ್ ಟು ಮೈ ಅನದರ್ ವಿಲಾಗ್. ಇವತ್ತಿನ ವಿಲಾಗಲ್ಲಿ ರಾಗಿ ಸರಿ ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ತೇನೆ ಬನ್ನಿ. ಆಫ್ಟರ್ 6 ಮಂತ್ಸ್ ನಾನು ಚಳಿ ಮಗಳಿಗೆ ರಾಗಿ ಸರಿ ಸ್ಟಾರ್ಟ್ ಮಾಡಿದೆ. ಯೂಶಲಿ ಎಲ್ಲರೂ ಮೊಳಕೆ ಕಟ್ಟಿದ ರಾಗಿ ತಿನ್ಸಿದ್ರೆ ಶೀತ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ. ಸೊ ದಟ್ ನಾನು ಮೊಳಕೆ ಕಟ್ಟಿರೋದನ್ನ ಫಸ್ಟ್ ಕೊಟ್ಟಿದ್ದು ಚಳಿ ಮಗಳಿಗೆ. ಇದನ್ನು ಈ ಥರ ಮೊಳಕೆ ಬರೆಸ್ಬೇಕು ಓವರ್ ನೈಟು. ಈ ಥರ ಇಷ್ಟು ಮೊಳಕೆ ಬಂದರೆ ಸಾಕು. ಅದನ್ನು ಹಾರಾಕ್ಬಿಟ್ಟು ಫುಲ್ ಡ್ರೈ ಆಗಬೇಕು. ಅದು ಹೆಂಗೆ ಅಂದರೆ ಲೈಕ್ ತಿಂದಾಗ ಕಟ್ಟುಮ್ ಅಂತ ಬರಬೇಕು, ಅಷ್ಟು ಡ್ರೈ ಆಗಬೇಕು. ಅದು ಫುಲ್ ನಾನು ನೆರಳಲ್ಲೇ ಹಾಕಿರೋದು. ನೀಟಾಗಿ ಹೈಜಿನಿಕ್ಕಾಗಿ ಇದನ್ನು ಮಾಡಬೇಕಾಗುತ್ತೆ. ತಿನ್ನಿಸೋದ್ರಿಂದ ಈ ಥರ ಪೆಟ್ ಎಜೆಕ್ಟರೆಲ್ಲ ಹಾಕಿ ಪಲ್ಲಿ ಜಿರಳೆ ಏನೋ ಬರದಿರೋ ಥರ ನೀಟಾಗಿ ಅದನ್ನು ಇದು ಮಾಡಬೇಕು. ಅದಾದಮೇಲೆ ನಾನು ಮಿಕ್ಸಿಲಿ ಇದನ್ನು ಪೌಡರ್ ಮಾಡಿಕೊಂಡು ಈ ಥರ ತೆಳು ಬಟ್ಟೆಯಲ್ಲಿ ಕೈಯಲ್ಲೇ ಒಂದರೆ ಆಡ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಇದರಲ್ಲಿ ಬಾದಾಮಿ, ಪಿಸ್ತಾ, ಗೋಡಂಬಿ 3 ಅಷ್ಟೇ ರೋಸ್ಟ್ ಮಾಡಿ ಪೌಡರ್ ಮಾಡಿ ಸಪ್ರೇಟ್ ಇಟ್ಕೊತೀನಿ. ಮಾಡುವಾಗ 1 ಸ್ಪೂನ್ ಅದನ್ನು ಹಾಕಿ ಚಿಟಿಕೆ ಉಪ್ಪು ಹಾಕ್ತೀನಿ. ಅದಾದಮೇಲೆ 2 ಸ್ಪೂನ್ ರಾಗಿ ಸರಿನ ಹಾಕ್ಕೊಂಡು ನೀರನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುಗೆ ಮಾಡ್ಕೊಬೇಕು. ಅಂದರೆ ಜಾಸ್ತಿ ನೀರು ಹಾಕ್ಕೊಬೇಕಾಗುತ್ತೆ. ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ತೀನಿ. ಅದು ಸ್ವಲ್ಪ ಬೆಂದ ಮೇಲೆ ಬಿಸಿನೀರನ್ನ ಮತ್ತೆ ಆ್ಯಡ್ ಮಾಡ್ಕೊತೀನಿ. ತೆಳುಗೆ ಬೇಕಂದರೆ ಚೆನ್ನಾಗಿ ಈ ಥರ ಕೈಯಲ್ಲಿ ಗಂಟು ಬರ್ದಿರೋ ಥರ ಫಸ್ಟ್ ನೀಟಾಗಿ ಕಲಿಸ್ಕೊಬೇಕು. ಅದಾದಮೇಲೆ ಮಾಡಿ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಅವ್ರಿಗೆ ಅರ್ಧಂಬರ್ಧ ಬೇಯಿಸೋದು ಕೊಟ್ಟರೆ ಅವ್ರಿಗೆ ಹೊಟ್ಟೆನೋ ಬರುತ್ತೆ. ಗಂಟೆಲ್ಲ ಆಗಬಾರ್ದು. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸಿ ಮಧ್ಯದಲ್ಲಿ ಮಾಡುವಾಗ ನಾನು 1/2 ಸ್ಪೂನ್ ತುಪ್ಪ ಹಾಕ್ತೀನಿ. ಈ ಥರ ನೀಟಾಗೆ ಬಾಯ್ಲ್ ಆಗಬೇಕು. ಅದು ಹಾಕಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಪಾತ್ರೆನ ಸ್ವಲ್ಪ ಡೌನ್ ಮಾಡಿಕೊಂಡಾಗ ಅದು ಮೇಣ ಥರ ಕೆಳಗಡೆ ಬರುತ್ತೆ. ಆವಾಗ ಅದು ಆಗಿದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ತಿಂದಿದ್ದು ನನ್ನ ಮಗಳು, ಮಮ್ಮಿ ಕೈಯಲ್ಲಿ ತಿನ್ನಿಸಿದ್ದು ಫಸ್ಟ್ ಟೈಮು. ಇಷ್ಟಪಟ್ಕೊಂಡು ತಿಂದರು ಚಳಿ ಮಗಳು. ನೀವು ಒಂದು ಸತಿ ಟ್ರೈ ಮಾಡಿ. ಪ್ಲೇನ್ ರಾಗಿ ಸರಿ ಇದು.